ಅದೇನೋ ಗೊತ್ತಿಲ್ಲ, ಹಾಸನ, ಹೊಳೆನರಸೀಪುರ, ಚನ್ನರಾಯಪಟ್ಟಣದಲ್ಲಿ ಪ್ರಜ್ವಲ್ಗೆ ಫುಲ್ ಡಿಮ್ಯಾಂಡ್ ಬಂದಿದೆ. ಸಲ್ಲದ ವಿಚಾರಕ್ಕೆ ಸುದ್ದಿಯಾಗಿ ಸದ್ದಿಲ್ಲದೆ ಮರೆಯಾದ ಪ್ರಜ್ವಲ್ಗಾಗಿ ಇಡೀ ಹಾಸನದಲ್ಲಿ ಬೆಟ್ಟಿಂಗ್ ಮಾರ್ಕೆಟ್ ಓಪನ್ ಆಗಿದೆ. ಇದೇನಿದು ಅಂತ ಹುಬ್ಬೇರಿಸಬೇಡಿ. IPLಗೂ ಮೀರಿ ನಡೀತಾ ಇರುವ ಈ ಬೆಟ್ಟಿಂಗ್ ಕುರಿ ಕೋಳಿಗಳು ಅಡವಿಡಲಾಗ್ತಾ ಇದೆ. ಬಹಾರೆ ಮೇರಾ ಮುರುಗ, ಬಹಾರೆ ನನ್ನ ರಂಗ, ಯಾರು ಇಲ್ಲ ಸಾಟಿ ಇವ ಬಲೆ ಕಿಲಾಡಿ ರಂಗ. ಹೀಗೆ ಸಿಪಾಯಿ ರಾಮುವಿನ ಹಾಡು ಹಾಸನ ಜಿಲ್ಲೆಯಾದ್ಯಂತ ಅದ್ಯಾಕೋ ಏನೋ ಗೊತ್ತಿಲ್ಲ ಗುಂಗು ಹಿಡಿಸ್ತಾ ಇದೆ. ಈ ಗುಂಗಿನ ಹಿಂದಿನ ಕಾರಣ ಸಂಸದ ಪ್ರಜ್ವಲ್ ರೇವಣ್ಣ. ಪ್ರಜ್ವಲಿಸಿ ಮಾಯವಾದ ರೇವಣ್ಣನ ಪುತ್ರ ಶಿಲ್ಪಕಲೆಗಳ ನಾಡಿನಲ್ಲಿನ ಕೈ ಚಳಕದ ಬಳಿ ಬಾಜಿ ಕಟ್ಟೋ ವೀರನಲ್ಲಿ ಪುಳಕ ತರಿಸಿದ್ದಾರೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರ ಬೆಟ್ಟಿಂಗ್ ಜೋರು. ಬೆಟ್ಟಿಂಗ್ ಹೈಕ್ಲಿಗೆ ಅದೆಂತ ವಿಷಯ ಕೊಟ್ರು ಗೊತ್ತಾ ಪ್ರಜ್ವಲ್? IPL ಅಂದ್ರೆ ವರ್ಷಕ್ಕೊಮ್ಮೆ ಬರೋ ಸುಗ್ಗಿ, ಬೆಟ್ಟಿಂಗ್ ನ ಜಾತ್ರೆ. ಯಾವ ಟೀಮ್ ಗೆಲ್ಲತ್ತೆ, ಯಾವ ಟೀಮ್ ಸೋಲತ್ತೆ, ಯಾರು ಎಷ್ಟು ರನ್ ಹೊಡಿತಾರೆ, ಎಷ್ಟು ವಿಕೆಟ್ ಉರುಳಿಸ್ತಾರೆ, ಇದು ಕಾಳಸಂತೆಯ ಲೆಕ್ಕಾಚಾರ. ಎಲೆಕ್ಷನ್ ಬಳಿಕವೂ ಈ ಬೆಟ್ಟಿಂಗ್ ಭೂತ ಹರಿದಾಡೋದಿದೆ. ಗೆಲುವು ಸೋಲು ಅಷ್ಟೇ ಅಲ್ಲ, ಯಾವ ಅಭ್ಯರ್ಥಿ ಎಷ್ಟು ಲೀಡಲ್ಲಿ ಗೆಲ್ತಾರೆ ಅಂತ ಬೆಟ್ಟಿಂಗ್ ಕಟ್ಟಿದ್ದನ್ನ ನೋಡಿದ್ದೀವಿ. ಅದಕ್ಕೂ ಮೊದಲು ರೇಸ್ ಕೋರ್ಸ್ನಲ್ಲಿ ಕುದುರೆ ಬಾಲಕ್ಕೂ ಬಾಜಿ ಕಟ್ಟಿದ್ದಿದೆ. ಗ್ರಾಮೀಣ ಭಾಗದಲ್ಲಿ ಹೊಸ ವರ್ಷ ಯುಗಾದಿಗೆ ಬಾಜಿ ಬಲು ಜೋರು. ಆದ್ರೆ ಈ ಕಥೆ ಮಾತ್ರ ಇಂಟ್ರೆಸ್ಟಿಂಗ್. ರಾಜಕೀಯ ಶಾಕಿಂಗೋ ಶೋಕಿಯೋ ಗೊತ್ತಿಲ್ಲ. ಪೆನ್ ಡ್ರೈವ್ ಹಗರಣದ ಸೆಂಟರ್ ಆಫ್ ಅಟ್ರಾಕ್ಷನ್ ಹಾಸನ ಸಂಸದ ರೇವಣ್ಣ ಪುತ್ರ ಪ್ರಜ್ವಲ್ ವಿಚಾರವಾಗಿ ಹಾಸನದಲ್ಲಿ ಬೆಟ್ಟಿಂಗ್ ಮಾರ್ಕೆಟ್ ಓಪನ್ ಆಗಿದೆ ಅಂತಂದ್ರೆ ನೀವು ನಂಬಲೇಬೇಕು. ಹೌದು, ನೀವು ಕೇಳ್ತಾ ಇರೋದು ನಿಜ, ನಾವು ಹೇಳ್ತಾ ಇರೋದು ಸತ್ಯ. ಅಷ್ಟೆಲ್ಲ ಮಾಡಿ ವಿದೇಶಕ್ಕೆ ಪರಾರಿಯಾದ ಪ್ರಜ್ವಲ್ ಕುರಿತು ಯಾವ ವಿಷಯಕ್ಕೆ ಬೆಟ್ಟಿಂಗು ಅಂತ ತಲೆ ಕೆಡಿಸ್ಕೋಬೇಡಿ. ಪಂಥ ಕಟ್ಟೋದಕ್ಕೆ ವಿಷಯ ಯಾವ್ದಾದ್ರೇನು ಅಂದ ಹಾಗೆ ಪ್ರಜ್ವಲ್ ಕುರಿತು ಈ ಬಾಜಿ ಕಟ್ಟೋ ವೀರರಿಗೆ ವಿಷಯವಂತೂ ಸಿಕ್ಕಿದೆ. ಆ ವಿಷಯ ಕೇಳಿ ನೀವು ಬೆಚ್ಚಿ ಬೀಳೋದಂತೂ ಸತ್ಯ. ಈ ಸುದ್ದಿ ಏನಾದ್ರೂ ರೇವಣ್ಣ ಕಿವಿಗೆ ಬಿದ್ರೆ ಅದೆಷ್ಟು ಕಿಡಿಕಿಡಿ ಆಗ್ತಾರೋ ಗೊತ್ತಿಲ್ಲ. ಅಂದ ಹಾಗೆ ಅಷ್ಟೆಲ್ಲ ಸುತ್ತಿ ಬಳಸಿ ಯಾಕೆ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀವಿ ಕೇಳಿ. ಗೂಡು ತೊರೆದು ವಿದೇಶದಲ್ಲಿ ತಲೆಮರೆಸಿಕೊಂಡಿರೋ ಹಾಸನ ಸಂಸದ ರಾಜ್ಯಕ್ಕೆ ವಾಪಸ್ ಬರೋ ಬಗ್ಗೆ ಭರ್ಜರಿ ಬೆಟ್ಟಿಂಗ್ ನಡೀತಾ ಇದೆಯಂತೆ. ಪ್ರಜ್ವಲ್ ವಾಪಸ್ ಬರ್ತಾರಾ ಇಲ್ವಾ ಅನ್ನೋದೇ ಬೆಟ್ಟಿಂಗ್ ನ ಮೂಲ ವಿಷಯ. ಈ ಬೆಟ್ಟಿಂಗ್ ಕೇವಲ 100,000 ಲೆಕ್ಕದಲ್ಲ, ಲಕ್ಷಾಂತರ ರೂಪಾಯಿಯಲ್ಲಿ ಬೆಟ್ಟಿಂಗ್ ಜಾತ್ರೆ ನಡೀತಾ ಇದೆ. ಇಡೀ ಹಾಸನ ಎಲೆಕ್ಷನ್ ಗಿಂತಲೂ ಇದೇ ವಿಚಾರವಾಗಿ ಜಿಲ್ಲೆಯಲ್ಲಿ ಬೆಟ್ಟಿಂಗ್ ಜೋರಾಗಿ ನಡೆದಿದೆಯಂತೆ. ಅಮಾಯಕರು ಕುರಿ ಕೋಳಿಗಳನ್ನು ಅಡ ಇಟ್ಟು ಪಣಕ್ಕೆ ಬಿದ್ದಿದ್ದಾರಂತೆ. ಒಟ್ಟಾರೆ ಈ ಬಾರಿ ಹಾಸನದಲ್ಲಿ ಪ್ರತಿ ವರ್ಷದ IPL ಬೆಟ್ಟಿಂಗ್ ಗಿಂತ 5 ವರ್ಷಕ್ಕೊಮ್ಮೆ ಬರೋ ಎಲೆಕ್ಷನ್ ಬೆಟ್ಟಿಂಗ್ ಅನ್ನ ಕೂಡ ಪ್ರಜ್ವಲ್ ಬೆಟ್ಟಿಂಗ್ ಮೀರಿಸಿದೆ. ಒಬ್ಬರು ಬರ್ತಾರೆ ಅಂತಾರೆ, ಇನ್ನೊಬ್ರು ಬರಲ್ಲ ಅಂತಾರೆ, ಇನ್ನೊಬ್ರು ಅಲ್ಲೇ ಸೆಟಲ್ ಆಗ್ತಾರೆ ಅಂತ ಬೆಟ್ ಮಾಡ್ತಿದ್ದಾರೆ. ಬಾಜಿ ಕಟ್ಟಿ ನೋಡು ಬಾರ ಮೀಸೆ ಮಾಮ ಅಂತ ಸಂತೆ ಪೇಟೆಗಳಲ್ಲಿ ಮೀಸೆ ತಿರುವುತ್ತಾ ಜೂಜಿನ ಮೋಜಿನಲ್ಲಿ ಜನ ಮುಳುಗಿದ್ದಾರೆ. ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.